Rainbow Kids. ನಾವೇ ರೈನ್ಬೋ ಕಿಡ್ಸ್. ದಿ ಅಡ್ವೆಂಚರ್ಸ್ ಆಫ್ ಲಿಯೋ ದಿ ಲಯನ್ ಕಪ್. ಒಂದು ಕಾಲದಲ್ಲಿ ಆಫ್ರಿಕನ್ ಸವನ್ನಾದ ಹೃದಯ ಭಾಗದಲ್ಲಿ ಲಿಯೋ ಎಂಬ ಕುತೂಹಲಕಾರಿ ಮತ್ತು ಸಾಹಸಮಯ ಸಿಂಹದ ಮರಿ ವಾಸಿಸುತ್ತಿತ್ತು. ಲಿಯೋಗೆ ಭವ್ಯವಾದ ಚಿನ್ನದ ಮೇನ್ ಇತ್ತು, ಅದು ಅವನ ಒಡಹುಟ್ಟಿದವರ ನಡುವೆ ಎದ್ದು ಕಾಣುವಂತೆ ಮಾಡಿತು. ಒಂದು ಬಿಸಿಲಿನ ಬೆಳಿಗ್ಗೆ ಲಿಯೋ ತನ್ನ ಕುಟುಂಬದ ಗುಹೆಯ ಆಚೆಗೆ ವಿಶಾಲವಾದ ಹುಲ್ಲುಗಾವಲುಗಳನ್ನು ಅನ್ವೇಷಿಸಲು ನಿರ್ಧರಿಸಿದನು. ಅವನ ತಾಯಿ ರಾಣಿ ಲೀಲಾ ಅವನನ್ನು ಹತ್ತಿರ ಇರುವಂತೆ ಎಚ್ಚರಿಸಿದಳು, ಆದರೆ ಲಿಯೋನ ಉತ್ಸಾಹವು ಅವನನ್ನು ಉತ್ತಮಗೊಳಿಸಿತು. ಅವನು ಮುಂದೆ ಹೋದಂತೆ ಅವನು ಎಲ್ಲಿ ಎಂಬ ಬುದ್ಧಿವಂತ ಹಳೆಯ ಆನೆಯನ್ನು ಭೇಟಿಯಾದನು. ಹಲೋ ಯುವ ಮರಿ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನವಿರಾದ ನಗುವಿನೊಂದಿಗೆ ಎಲ್ಲಿ ಕೇಳಿದಳು. ಲಿಯೋ ಸಾಹಸಕ್ಕಾಗಿ ತನ್ನ ಅನ್ವೇಷಣೆಯನ್ನು ವಿವರಿಸಿದನು ಮತ್ತು ಎಲ್ಲಿ ತನ್ನ ಪ್ರಯಾಣದಲ್ಲಿ ಅವನೊಂದಿಗೆ ಹೋಗಲು ನಿರ್ಧರಿಸಿದನು. ಒಟ್ಟಿಗೆ ಅವರು ಮರದಿಂದ ಮರಕ್ಕೆ ತೂಗಾಡುತ್ತಿರುವ ಮಿಲೋ ಎಂಬ ಚೇಷ್ಟೆಯ ಕೋತಿಯನ್ನು ಎದುರಿಸಿದರು. ಹೇ ಲಿಯೋ, ಹೇ ಎಲ್ಲಿ? ಎಲೆ ಟಾಸ್ ಆಟದಲ್ಲಿ ನನ್ನೊಂದಿಗೆ ಸೇರಲು ಬಯಸುವಿರಾ? ಮಿಲೋ ಹರಟೆ ಹೊಡೆದ. ಲಿಯೋ ಮತ್ತು ಎಲ್ಲಿ ಆಟದಲ್ಲಿ ಮಿಲೋ ಜೊತೆ ಸೇರಿಕೊಂಡರು. ಕಾಡಿನಲ್ಲಿ ನಗು ಪ್ರತಿಧ್ವನಿಸಿತು. ಅವರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದಾಗ ಸೂರ್ಯನ ಬೆಳಕಿನಲ್ಲಿ ವರ್ಣರಂಜಿತ ಚಿಟ್ಟೆಗಳ ಕುಟುಂಬವು ನೃತ್ಯ ಮಾಡುವ ತೆರವುಗೊಳಿಸುವಿಕೆಯ ಮೇಲೆ ಅವರು ಎಡವಿದರು. ಆಕರ್ಷಿತರಾದ ಲಿಯೋ ಪಿಸುಗುಟ್ಟಿದರು. ಅವರು ಜೀವಂತ ಮಳೆಬಿಲ್ಲುಗಳಂತೆ. ಚಿಟ್ಟೆಗಳು ಲಿಯೋ, ಎಲ್ಲಿ ಮತ್ತು ಮಿಲೋ ಅವರನ್ನು ತಮ್ಮ ನೃತ್ಯಕ್ಕೆ ಸೇರಲು ಆಹ್ವಾನಿಸಿದವು. ಸಂತೋಷದ ಸ್ವರಮೇಳದೊಂದಿಗೆ ಕಾಡು ಜೀವಂತವಾಯಿತು. ದಿನವೂ ಸಂಜೆಯಾಗುತ್ತಿದ್ದಂತೆ ಮನೆಗೆ ಹಿಂತಿರುಗುವ ಸಮಯ ಎಂದು ಲಿಯೋ ಅರಿತುಕೊಂಡನು. ಕೃತಜ್ಞತೆಯೊಂದಿಗೆ ಅವರು ಅನ್ವೇಷಣೆ ಮತ್ತು ಸ್ನೇಹದ ನಂಬಲಾಗದ ದಿನಕ್ಕಾಗಿ ಎಲ್ಲಿ ಮತ್ತು ಮಿಲೋಗೆ ಧನ್ಯವಾದ ಹೇಳಿದರು. ಲಿಯೋ ಗುಹೆಗೆ ಹಿಂದಿರುಗಿದನು. ಅಲ್ಲಿ ಅವನ ಚಿಂತಿತ ತಾಯಿ ಕಾಯುತ್ತಿದ್ದನು. ರಾಣಿ ಲೀಲಾ ಅವನನ್ನು ಮೃದುವಾಗಿ ಗದರಿಸಿದಳು, ಆದರೆ ಅವಳ ಕಣ್ಣುಗಳಲ್ಲಿ ಹೆಮ್ಮೆಯ ಮಿಂಚನ್ನು ಮರೆಮಾಡಲು ಸಾಧ್ಯವಾಗಲಿಲ್ಲ. ಲಿಯೋ ತನ್ನ ಸಾಹಸದ ಕಥೆಗಳನ್ನು ಹಂಚಿಕೊಳ್ಳುತ್ತಾ ತನ್ನ ತಾಯಿಯ ಹತ್ತಿರ ಮಲಗಿದನು. ಆ ದಿನದಿಂದ ಮುಂದಕ್ಕೆ ಸ್ನೇಹ ಮತ್ತು ಪ್ರಕೃತಿಯ ಸೌಂದರ್ಯದ ಸರಳ ಸಂತೋಷಗಳಲ್ಲಿ ಮಹಾನ್ ಸಾಹಸಗಳು ಹೆಚ್ಚಾಗಿ ಕಂಡುಬರುತ್ತವೆ ಎಂದು ಲಿಯೋ ಕಲಿತರು. ಹಾಗಾಗಿ ಆಗೊಮ್ಮೆ ಈಗೊಮ್ಮೆ ಲಿಯೋ ಮತ್ತೊಂದು ದಿನದ ಪರಿಶೋಧನೆಗೆ ನುಸುಳುತ್ತಿದ್ದನು. ಯಾವಾಗಲೂ ಕಥೆಗಳಿಂದ ತುಂಬಿದ ಹೃದಯದೊಂದಿಗೆ ಹಿಂದಿರುಗುತ್ತಾನೆ. ಮತ್ತು ಅವರೆಲ್ಲರೂ ಆಫ್ರಿಕನ್ ಸವನ್ನಾದ ಹೃದಯ ಭಾಗದಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದರು.